ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ಭರತ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿ ಇದ್ದೀರಾ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಇವತ್ತೊಂದು ಬೆಂಕಿ ಮೊಬೈಲ್ ಬಗ್ಗೆ ಅನ್ಬಾಕ್ಸಿಂಗ್ ಮಾಡ್ತೀನಿ, ಪ್ಲಸ್ ರಿವ್ಯೂ ಕೊಡ್ತಾ ಇದ್ದೀನಿ. ಈ ಒಂದು ಮೊಬೈಲ್ ಏನಂತ ಅಂದರೆ ಪೋಕೋ F6 5G. ಈ ಮೊಬೈಲ್ ಬೆಂಕಿ ಮೊಬೈಲ್ ಅಂತಲೇ ಹೇಳ್ಬೋದು. ನಿಮಗೆಲ್ಲ ಗೊತ್ತಿರಬೇಕು, ಪೋಕೋದವ್ರು ಸಖತ್ ಅಗ್ರೆಸಿವ್ ಆಗಿ ಸಖತ್ ಎಫೆಕ್ಟಿವ್ ಆಗಿ ಒಂದು ಪ್ರೈಸ್ ರೇಂಜ್ನ ನೀಡ್ತಾರೆ. ಸ್ಪೆಸಿಫಿಕೇಶನ್ಸ್ ಕೂಡ ಅಷ್ಟೇ. ಆ ಒಂದು ಪ್ರೈಸ್ಗೆ ಸಖತ್ ವ್ಯಾಲ್ಯೂ ಫಾರ್ ಮನಿ ಅಂತಲೇ ಹೇಳ್ಬೋದು. ಆ ಥರ ಒಂದು ಸ್ಪೆಸಿಫಿಕೇಶನ್ ಇರ್ತಾರೆ ಅಂಥ ಒಂದು ಪ್ರೈಸ್ ರೇಂಜ್ಗೆ. ಈ ಒಂದು ಮೊಬೈಲ್ಗೆ ಎಂಥ ಪ್ರೈಸ್ ರೇಂಜ್ ನೀಡಿದ್ದಾರೆ, ಎಂಥ ಸ್ಪೆಸಿಫಿಕೇಶನ್ ನೀಡಿದ್ದಾರೆ ಅಂತ ಮಾತನಾಡೋಣ. ಈ ಒಂದು ಮೊಬೈಲ್ ಮೇನ್ ಹೈಲೈಟ್ ಬಂದ್ಬಿಟ್ಟು ಪವರ್. ಅಂದರೆ ಇದರ ಒಂದು ಪ್ರಾಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 8S ಜಂತಿ. ತುಂಬ ಕಾಯ್ತಿದೆ, 7+ ಜಂತಿ ಮುಂಚೆ ಬಂದಿದೆ ಆ ಒಂದು ಮೊಬೈಲ್ ಬಗ್ಗೆ. ಅದ್ರ ಬಗ್ಗೆ ಅನ್ಬಾಕ್ಸಿಂಗ್ ಮಾಡಿದ್ದೀನಿ, ಮೇಲೆ ಪಿನ್ ಮಾಡಿದ್ದೀನಿ. ನೋಡಿಲ್ಲ ಅಂದ್ರೆ ವಿಡಿಯೋ, ಅದು ಕೂಡ ವಿಡಿಯೋ ನೋಡಿ. ಅದ್ರಿಗೆ ಕಾಯ್ತಿದ್ಯಾ, ಅದು ಬಂತು. ನೆಕ್ಸ್ಟ್ ಈ ಒಂದು ಮೊಬೈಲ್ 8S Gen 3 ಪ್ರಾಸೆಸರ್ಗೆ ತುಂಬ ಕಾಯ್ತಿದೆ ಅಂತ ಹೇಳ್ಬೋದು. 8S Gen 3 ಪ್ರಾಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದು 8 Gen 3 ಲೆವೆಲ್ ಥರ ಇರುವಂಥದ್ದು, ಸೇಮ್ ಸ್ಪೆಸಿಫಿಕೇಶನ್ಸ್ ಎಲ್ಲ ಇದೆ. ಎಲ್ಲ ಇದ್ರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಈ ಒಂದು ಮೊಬೈಲ್ ಬಗ್ಗೆ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಪ್ಲಸ್ ರಿವ್ಯೂ ಕೊಡ್ತಾ ಇದ್ದೀನಿ. ನಾನು ಒಂದು ಫಸ್ಟ್ ಇಂಪ್ರೆಷನ್ ನೀಡ್ತಾ ಇದ್ದೀನಿ. ಈ ಒಂದು ಮೊಬೈಲ್ ಹೇಗಿದೆ, ಓಡ್ತೈತೆ ಓಡ್ತಿಲ್ವಾ, ಪರ್ಚೇಸ್ ಮಾಡ್ಬೇಕಾ ಪರ್ಚೇಸ್ ಮಾಡಬಾರ್ದಾ, ನೀವು ಡಿಸಿಷನ್ ತೊಗೊಬೋದು. ಈ ವಿಡಿಯೋ ಪೂರ್ತಿ ನೋಡಿರಿ. ಈ ವಿಡಿಯೋ ಪೂರ್ತಿ ನೋಡಿ, ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಅವಾಗ ಹೇಳಿದ್ನಲ್ಲ, ನೀವು ಡಿಸಿಷನ್ ಮಾಡ್ಬೋದು ಮೊಬೈಲ್ ಓಡ್ತಿದ್ಯಾ ಓಡ್ತಿಲ್ವಾ, ಪರ್ಚೇಸ್ ಮಾಡ್ಬೋದಾಗ ಪರ್ಚೇಸ್ ಮಾಡಬೇಕಾ ಅಂತ ನಿಮಗೆಲ್ಲ ಅರ್ಥ ಆಗ್ಬಿಡುತ್ತೆ. ಬನ್ನಿ ತಡ ಮಾಡದೆ ಇದ್ರ ಬಗ್ಗೆ ಅನ್ಬಾಕ್ಸಿಂಗ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಹೊಸಬ್ರ ನಾನು ಒಂದು ಟೆಕ್ ಬ್ರೋ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ ಬ್ರೋ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಥರ ಒಳ್ಳೆ ಕಾಂಟೆಂಟ್ ನಿಮಗೆ ಸಿಗ್ತಾ ಇರುತ್ತೆ. ಬನ್ನಿ ಇದ್ರ ಬಗ್ಗೆ ಫಸ್ಟ್ ಅನ್ಬಾಕ್ಸಿಂಗ್ ಮಾಡೋಣ. ಬಾಕ್ಸ್ ನೋಡಿದಾಗ ಸೇಮ್ ಒಂದು ಬ್ಲ್ಯಾಕ್ ಆ್ಯಂಡ್ ಯೆಲ್ಲೋ ಒಂಥರ ಡಿಸೈನ್ ಇರುವಂಥದ್ದು ಪೋಕೋ F6 ಅಂತ ಇದೆ. ಹಿಂದೆ ಸ್ಪೆಸಿಫಿಕೇಶನ್ಸ್ ಹೈಲೈಟ್ ಮಾಡಿದ್ದಾರೆ. ಆಮೇಲೆ ಒಟ್ಟು ಕೆಳಗಡೆ ನೋಡ್ತಾ ಇರ್ಬೋದಲ್ಲ, ಇದು ಬಂದ್ಬಿಟ್ಟು 12GB 255 12GB ಸಿಗ್ತಾ ಇರುವಂಥದ್ದು. ಇದು ಟಾಪ್ ಮಾಡಲ್ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಹೇಳ್ತಾ ಇರ್ತೀನಿ ನಿಮಗೆ. ಫಸ್ಟು ನಮ್ಮ ಒಂದು ಬಾಕ್ಸ್ನ ಓಪನ್ ಮಾಡ್ತಿದ್ದಾಗ ನಮಗೆ ಸ್ಟ್ರೇಟ್ ಸಿಮ್ ಎಲೆಕ್ಷನ್ ಪಿನ್ ಸಿಗ್ತಿದೆ, ಆಮೇಲೆ ಡಾಕ್ಯುಮೆಂಟ್ ಸಿಗ್ತಿದೆ, ಕೇಸ್ ಸಿಗ್ತಿದೆ, ಮೊಬೈಲ್ ಸಿಗ್ತಾ ಇರುವಂಥದ್ದು, 120 ವಾಟ್ಸ್ ಅಡ್ಯಾಪ್ಟರ್ ಸಿಗ್ತಿದೆ, Type A to Type C ಕೇಬಲ್ ಸಿಗ್ತಿದೆ. ಇಷ್ಟು ನಮಗೆ ಬಾಕ್ಸ್ನಲ್ಲಿ ಸಿಗ್ತಾ ಇರುವಂಥದ್ದು. ಇನ್ನು ಮೊಬೈಲ್ ಬಗ್ಗೆ ಮಾತನಾಡೋಣ. ಮೊಬೈಲ್ ಬಗ್ಗೆ ಡಿಸೈನು, ಬಿಲ್ಡ್ ಕ್ವಾಲಿಟಿ ಹೇಗಿದೆ ಅಂತ ನೋಡೋಣ. ಫಸ್ಟ್ ಮೊಬೈಲ್ ಬಗ್ಗೆ ಡಿಸೈನ್ ಬರೋಣ. ಮೊಬೈಲು ನೀವು ಕೈಗೆ ಇಟ್ಕೊಂಡಾಗ ಒಂಥರ ಯುನೀಕ್ ಫೀಲ್ ಇದೆ, ಅಟ್ರಾಕ್ಟಿವ್ ಲುಕ್ ಇದೆ ಅಂತಲೇ ಹೇಳ್ಬೋದು. ಈ ಒಂದು ಮೊಬೈಲ್ಗೆ ಹಿಂದೆ ನಿಮಗೆ ಮ್ಯಾಟ್ ಫಿನಿಶ್ ಸಿಗ್ತಾ ಇರುವಂಥದ್ದು. ಮುಂಚೆ ಜನ್ರೇಷನ್ ನೋಡ್ಕೊಂಡಾಗ ಈ ಒಂದು ಮೊಬೈಲ್ಸು F5 ಈ ಥರ ಒಂದು ತಂದಿರಲಿಲ್ಲ, ಈ ಥರ ಒಂದು ಫಿನಿಶ್ ತಂದಿರಲಿಲ್ಲ. ಚೆನ್ನಾಗಿದೆ ಅಂತ ಹೇಳ್ಬೋದು, ಒಳ್ಳೆ ಫೀಲ್ ಇದೆ. ಕೇಸ್ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಮೊಬೈಲ್ ಕೇಸ್ ಹಾಕೊಂಡ್ರೆ ಚೆನ್ನಾಗಿ ಫೀಲ್ ಇದೆ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ, ಬೆಂಕಿ ಆಗಿದೆ ಲುಕ್ ಅಂತಲೇ ಹೇಳ್ಬೋದು. ಆದರೆ ಕೇಸ್ ಕ್ವಾಲಿಟಿ ಬಂದಾಗ ಚೆನ್ನಾಗಿದೆ ಕೇಸ್ ಕ್ವಾಲಿಟಿ. ಆಮೇಲೆ ಪ್ಲಸ್ ಈ ಒಂದು ಕೇಸ್ ಟ್ರಾನ್ಸ್ಪರೆಂಟ್ ಅಲ್ಲ, ಹೌದು ಬ್ಲ್ಯಾಕ್ ಕಲರ್ ಆಗಿ ಇರುವಂಥದ್ದು, ಆದರೂ ಚೆನ್ನಾಗಿದೆ ಕ್ಲಾರಿಟಿ ಅಂತ ಅಂದರೆ ಬೆಂಕಿ ಅಂತಲೇ ಹೇಳ್ಬೋದು. ಆಮೇಲೆ ಹೇಳಿದ್ನಲ್ಲ, ಬಾಕ್ಸ್ನಲ್ಲೆಲ್ಲ ಕಂಟೆಂಟ್ಸ್ ಸಿಗ್ತಾ ಇರುವಂತಹದ್ದು. ಇನ್ನು ಮೊಬೈಲ್ ಬಗ್ಗೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡೋಣ. ಮೊಬೈಲ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಹೇಳಿದ್ನಲ್ಲ, ಹಿಂದೆ ನಿಮಗೆ ಮ್ಯಾಟ್ ಫಿನಿಶ್ ಥರ ಒಂದು ಲುಕ್ ಹೊಂದಿರುವಂಥದ್ದು, ಯುನೀಕ್ ಲುಕ್ ಇದೆ. ಆಮೇಲೆ ಪ್ಲಸ್ ಕ್ಯಾಮ್ರಾ ಸೆಟಪ್ ನೋಡ್ಕೊಂಡಾಗ 2 ಕ್ಯಾಮ್ರಾ ಬರ್ತಿದೆ, ಮ್ಯಾಕ್ರೋ ಕ್ಯಾಮ್ರಾ ತೆಗೆದಾಕಿದ್ದಾರೆ. ಆಮೇಲೆ ಪೋಕೋ ಬ್ರ್ಯಾಂಡಿಂಗ್ ನಮಗೆ ಸೈಡ್ನಲ್ಲಿ ಸಿಗ್ತಿದೆ. ಸೈಡ್ ಬಂದ್ಬಿಟ್ಟು ನಿಮಗೆ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಿದೆ. ಫ್ರಂಟ್ ಆದರೆ ಡಿಸ್ಪ್ಲೇಗೆ ಕಾರ್ವಿಂಗ್ ಗೊರಿಲ್ಲಾ ಗ್ಲಾಸ್ ವಿಕ್ಟರ್ಸ್ ಪ್ರೊಟೆಕ್ಷನ್ ತಂದಿದ್ದಾರೆ. ಮುಂಚೆ CGS ಪ್ರೊಟೆಕ್ಷನ್ ತಂದಿದ್ದರು, ಆದರೆ ಅಪ್ಗ್ರೇಡ್ ಮಾಡಿದ್ದಾರೆ ಈ ಒಂದು ಕಾರ್ವಿಂಗ್ ಗೊರಿಲ್ಲಾ ಗ್ಲಾಸ್ ವಿಕ್ಟರ್ಸ್ ಪ್ರೊಟೆಕ್ಷನ್ಗೆ. ತುಂಬ ಅಪ್ಗ್ರೇಡ್ಸ್ ನೋಡ್ಬೋದು ನಾವು. ಮುಂಚೆ ಜನ್ರೇಷನ್ ಈ ಜನ್ರೇಷನ್ ಮೊಬೈಲ್ಗಿಂತ ತುಂಬ ಅಪ್ಗ್ರೇಡ್ಸ್ ಹೊಂದಿರುವಂಥದ್ದು ಈ ಒಂದು ಮೊಬೈಲ್. ಅದೇನಂತ ಹೇಳ್ತೀನಿ. ಮೊದಲನೇದು ಹೇಳಿದ್ನಲ್ಲ, ಇಲ್ಲಿ ಇದರ ಒಂದು ಪ್ರೊಟೆಕ್ಷನ್ ಇಂಪ್ರೂವ್ ಆಗಿರುವಂಥದ್ದು ಅಂತಲೇ ಹೇಳ್ಬೋದು. ಆಮೇಲೆ ಬ್ಯಾಕ್ ಇರುವಂಥ ಒಂದು ಏನೈತಲ್ಲ, ಒಂದು ಮ್ಯಾಟ್ ಫಿನಿಶ್ ಕೂಡ ಅಷ್ಟೇ ತಂದಿದ್ದಾರೆ. ಮುಂಚೆ ಮ್ಯಾಟ್ ಫಿನಿಶ್ ತಂದಿರಲಿಲ್ಲ, ಬೇರೆ ಪ್ಲಾಸ್ಟಿಕ್ ಇರುವಂಥದ್ದು ಮುಂಚೆ, ಆದರೆ ಈಗ ಅಪ್ಗ್ರೇಡ್ ಮಾಡಿದ್ದಾರೆ. ಒಂದು ಬಿಗ್ ಥಮ್ಸ್ ಅಪ್ ಅಂತಲೇ ಹೇಳ್ಬೋದು ಪೋಕೋದವ್ರಿಗೆ, ಚೆನ್ನಾಗೆಲ್ಲ ನೀಡಿದ್ದಾರೆ. ನೆಕ್ಸ್ಟು ವೇಟ್ ಬಗ್ಗೆ ಮಾತನಾಡೋಣ. ವೇಟ್ ಬಂದ್ಬಿಟ್ಟು 174 ಗ್ರಾಮ್ ಇದೆ ವೇಟು. ಆಮೇಲೆ ಥಿಕ್ನೆಸ್ ಬಂದ್ಬಿಟ್ಟು 7.8 mm ಹೊಂದಿರುವಂಥದ್ದು. ಇದು ವೇಟ್ ಮತ್ತು ಥಿಕ್ನೆಸ್ ಬಗ್ಗೆ ಮಾತನಾಡಬೇಕಂತಂದರೆ ಸಖತ್ ಲೈಟ್ ವೇಟ್ ಇದೆ ಮೊಬೈಲ್ ಅಂತಲೇ ಹೇಳ್ಬೋದು. ಹಿಡ್ಕೊಂಡಾಗ ಸಖತ್ ಲೈಟ್ ವೇಟ್ ಹೊಂದಿರುವಂಥದ್ದು, ಅದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು.
ಇಷ್ಟ ಆಯಿತು ಮೊಬೈಲ್ ಬಿಲ್ಡ್ ಕ್ವಾಲಿಟಿ, ಡಿಸೈನು. ಆಮೇಲೆ ನಿಮಗೆ ಮೇಲೆ IR ಬ್ಲಾಸ್ಟರ್ ಕೂಡ ಸಿಗ್ತಾ ಇರುವಂಥದ್ದು. ಆಮೇಲೆ ನೀವು ನೆಕ್ಸ್ಟ್ ಬಂದ್ಬಿಟ್ಟು ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತನಾಡೋಣ. ಸ್ಪೆಸಿಫಿಕೇಶನ್ಸ್ ಹೇಗಿದೆ ಅಂತ. ಮೊದಲನೇದಾಗಿ ಡಿಸ್ಪ್ಲೇ ಬಂದ್ಬಿಟ್ಟು ಬೆಂಕಿ ಡಿಸ್ಪ್ಲೇ ಅಂತಲೇ ಹೇಳ್ಬೋದು. ಫಸ್ಟ್ ಇಂಪ್ರೆಷನ್ ಹೇಳ್ಬೇಕಂದ್ರೆ ಬೆಂಕಿ ಡಿಸ್ಪ್ಲೇ. ಅದೇನಂತ ಹೇಳ್ತೀನಿ ನಿಮಗೆ 6.67 ಇಂಚಸ್ ಹೊಂದಿರುವಂಥ 1.5K AMOLED ಡಿಸ್ಪ್ಲೇ ಸಿಗ್ತಿದೆ. ಆಮೇಲೆ ಇದು 12 ಬಿಟ್ ಪ್ಯಾನಲ್, 10 ಬಿಟ್ ಅಲ್ಲ 12 ಬಿಟ್ಗೆ ಅಪ್ಗ್ರೇಡ್ ಮಾಡಿದ್ರು, ಬೆಂಕಿ ಅಂತ ಹೇಳ್ಬೋದು. ಈ ಒಂದು ಡಿಸ್ಪ್ಲೇ 68 ಬಿಲಿಯನ್ ಪ್ಲಸ್ ಕಲರ್ಸ್ ಕೂಡ ಸಪೋರ್ಟ್ ಕೂಡ ಹೊಂದಿರುವಂಥದ್ದು. ಇದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು, ಒಂದು ಬೆಂಕಿ ವಿಷಯ. ಡಾಲ್ಬಿ ವಿಷನ್ ಕೂಡ ಸಪೋರ್ಟ್ ಹೊಂದಿರುವಂಥದ್ದು ಈ ಒಂದು ಡಿಸ್ಪ್ಲೇ. HDR10+ ಕೂಡ ಸಪೋರ್ಟ್ ಹೊಂದಿರುವಂಥದ್ದು ಈ ಒಂದು ಡಿಸ್ಪ್ಲೇ. 120 Hz ರಿಫ್ರೆಶ್ ರೇಟ್ ಹೊಂದಿರುವಂಥ ಈ ಒಂದು ಪರ್ಟಿಕ್ಯುಲರ್ ಡಿಸ್ಪ್ಲೇ. ಪೀಕ್ ಬ್ರೈಟ್ನೆಸ್ ಬಂದ್ಬಿಟ್ಟು ಮುಂಚೆ 1000 ಇದು, ಈಗ ಅಪ್ಗ್ರೇಡ್ ಮಾಡಿ 2400 ನಿಟ್ಸ್ ಮಾಡಿದ್ದಾರೆ. ಇದೊಂದು ಬಿಗ್ ಥಮ್ಸ್ ಅಪ್ ಅಂತಲೇ ಹೇಳ್ಬೋದು. ಪೋಕೋದವ್ರಿಗೆ ಚೆನ್ನಾಗಿಲ್ಲ, ಅಪ್ಗ್ರೇಡ್ ಮಾಡಿದ್ದಾರೆ. ಹೇಳಿದ್ನಲ್ಲ ಫಸ್ಟ್ ಇಂಪ್ರೆಷನ್ ಡಿಸ್ಪ್ಲೇ ಬೆಂಕಿ ಆಗಿರುವಂಥದ್ದು ಅಂತಲೇ ಹೇಳ್ಬೋದು. ಡಿಸ್ಪ್ಲೇ ಕ್ಲಾರಿಟಿ ಚೆನ್ನಾಗಿದೆ. ನೀವು ನೆಟ್ಫ್ಲಿಕ್ಸ್ ನೋಡ್ತಿದ್ದಾಗ ಅಥವಾ ಒಂದು ಹಾಟ್ಸ್ಟಾರ್ ನೋಡ್ತಿದ್ದಾಗ HDR ಕಾಂಟೆಂಟ್, ಡಾಲ್ಬಿ ವಿಷನ್ ಕಾಂಟೆಂಟ್ ಕೂಡ ಸಪೋರ್ಟ್ ಕೂಡ ಹೊಂದಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಪೀಕರ್ಸ್ ಬಗ್ಗೆ ಮಾತನಾಡೋಣ. ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಡ್ಯೂಯಲ್ ಸ್ಟುಡಿಯೋ ಸ್ಪೀಕರ್ಸ್ ನಿಮಗೆ ಸಿಗ್ತಿದೆ. ಇದು ಡಾಲ್ಬಿ ಅಟ್ಮಾಸ್ ಕೂಡ ಸಪೋರ್ಟ್ ಇದೆ ಅಂತಲೇ ಹೇಳ್ಬೋದು. ಸ್ಪೀಕರ್ಸ್, ಡಿಸ್ಪ್ಲೇ ಎರಡು ಕೂಡ ಬೆಂಕಿ ಆಗಿದೆ ಅಂತಲೇ ಹೇಳ್ಬೋದು, ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಅದೇ ಫಸ್ಟ್ ಇಂಪ್ರೆಷನ್ ಅಂದು ಡಿಸ್ಪ್ಲೇ ಸ್ಪೀಕರ್ಸು ಬೆಂಕಿ ಆಗಿದೆ, ಚೆನ್ನಾಗೆಲ್ಲ ಸ್ಪೆಸಿಫಿಕೇಶನ್ ನೀಡಿದ್ರು ಅಂತಲೇ ಹೇಳ್ಬೋದು. ಮತ್ತೊಂದು ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಮೊಬೈಲ್ಗೆ IP64 ವಾಟರ್ ಆ್ಯಂಡ್ ಸ್ಪ್ಲಾಶ್ ಆ್ಯಂಡ್ ಡಸ್ಟ್, ಫುಲ್ ಡಸ್ಟ್ ಪ್ರೂಫ್ ಇದೆ ಅಂತಲೇ ಹೇಳ್ಬೋದು. ಅದೇ ಕೇವಲ ಸ್ಪ್ಲಾಶ್ ರೆಸಿಸ್ಟೆನ್ಸ್ ಸಿಗ್ತಾ ಇರುವಂಥದ್ದು. ಅಪ್ಗ್ರೇಡ್ ಮಾಡಿದರೆ ಮುಂಚೆ IP54 ಇದ್ದಿದ್ದು 64 ಮಾಡಿದೆ. ಅಪ್ಗ್ರೇಡ್ ನೋಡ್ಬೋದು, ಇದನ್ನ ತುಂಬ ಹಲವಾರು ಅಪ್ಗ್ರೇಡ್ಸ್ ಕೂಡ ಮಾಡಿರುವಂಥದ್ದು ಅಂತಲೇ ಹೇಳ್ಬೋದು. ಮತ್ತು ನೆಕ್ಸ್ಟ್ ಹೇಳಿದ್ನಲ್ಲ ಡಿಸ್ಪ್ಲೇಗೆ ಬಂದ್ಬಿಟ್ಟು ಕಾರ್ನಿಂಗ್ ಗ್ಲಾಸ್ ವಿಕ್ಟರ್ಸ್ ಪ್ರೊಟೆಕ್ಷನ್ ಸಿಗ್ತಾ ಇರುವಂಥದ್ದು. ಮತ್ತು ಇದು ನೆಕ್ಸ್ಟು ಬಗ್ಗೆ ಮಾತನಾಡ್ಬೇಕಂದ್ರೆ ಮೇನ್ ಪ್ರಾಸೆಸರ್ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಇದೆ ಮೇನ್ ಹೈಲೈಟು. ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಹೇಳ್ದ ನಿಮಗೆ ಫಸ್ಟ್ ಸ್ಟಾರ್ಟಿಂಗಲ್ಲೇ ಹೇಳಿದೆ. 8 Gen 3 ಥರ ಒಂದು ಸ್ಪೆಸಿಫಿಕೇಶನ್ಸ್ ಕೂಡ ಹೊಂದಿರುವಂಥದ್ದು. ಅದೇ ಮೆಮರಿ, ಅದೇ CPU, GPU ಎಲ್ಲ ಕ್ಲಾಕ್ ಸ್ಪೀಡು ಕೂಡ ಸಖತ್ತಾಗಿರುವಂಥದ್ದು ಅಂತಲೇ ಹೇಳ್ಬೋದು. ಒಂದು ಪವರ್ಫುಲ್ ಪ್ರಾಸೆಸರ್ ಅಂತ ಹೇಳ್ಬೋದು. ಈ ಪ್ರೈಸ್ ರೇಂಜ್ಗೆ ಈ ಪ್ರಾಸೆಸರ್ ತಂದಿರೋ ಅಂತ ಅಂದರೆ ಬೆಂಕಿ ವಿಷಯ ಅಂತಲೇ ಹೇಳ್ಬೋದದು. ಪ್ರೈಸ್ ನಿಮಗೆ ಲಾಸ್ಟ್ನಲ್ಲಿ ನಿಮಗೆ ರಿವೀಲ್ ಮಾಡ್ತೀನಿ. ಆಮೇಲೆ ಈ ನೀವು ಗೇಮಿಂಗ್ ಆಡ್ತಿದ್ದಾಗ ಕೇವಲ 60 FPS ಕೂಡ ಹ್ಯಾಂಡಲ್ ಮಾಡುತ್ತೆ. 90 FPS ಕೆಪಬಿಲಿಟಿ 100% ಫ್ಯೂಚರಲ್ಲಿ ಬಂದೇ ಬರುತ್ತೆ. ಕೆಪಬಿಲಿಟಿ ಇದೆ, ಆದರೆ ಬಿಟ್ಟಿಲ್ಲ ಅಷ್ಟೇ, ಅಪ್ಗ್ರೇಡ್ ಆಗಬೇಕು, ಅಪ್ಡೇಟ್ಸ್ ತರಬೇಕು ಇವರು. ಆವಾಗ 100% 90 FPS ಈ ಒಂದು ಪ್ರಾಸೆಸರ್ ಹ್ಯಾಂಡಲ್ ಮಾಡುತ್ತೆ. BGMI ಅಥವಾ PUBG ಆಗಲಿ, ಅಲ್ಟ್ರಾ ಎಕ್ಸ್ಟ್ರೀಮ್ ಗ್ರಾಫಿಕ್ಸು ಎಲ್ಲ ಒಂದು ಹ್ಯಾಂಡಲ್ ಮಾಡುತ್ತೆ ಅಂತ ಹೇಳ್ಬೋದು. ಆಮೇಲೆ ಕೂಲಿಂಗ್ ಸಿಸ್ಟಮ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಪೋಕೋ ಅವರ ಒಂದು ಐಸ್ ಲೂಪ್ ಕೂಲಿಂಗ್ ಸಿಸ್ಟಮ್ ಹೊಂದಿರುವಂಥದ್ದು. ಮತ್ತು ವೈಲ್ಡ್ ಬೂಸ್ಟ್ 3.0 ಕೂಡ ಹಾಕಿದ್ದಾರೆ ಅಂತ ಹೇಳ್ತಿದ್ದಾರೆ ಪೋಕೋದವರು. ಇದು ಏನು ಮಾಡುತ್ತೆ ವೈಲ್ಡ್ ಬೂಸ್ಟ್ ಅಂತ ಕೇಳ್ಬೋದು. ಇದೇನಂತ ಅಂದರೆ ನೀವು ಗೇಮಿಂಗ್ ಆಡ್ತಿದ್ದಾಗ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ಇನ್ನೂ ಬೂಸ್ಟ್ ಮಾಡುತ್ತೆ, ಇನ್ನೂ ಸ್ಮೂದಾಗಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದೊಂದು ಪ್ಲಸ್ ಪಾಯಿಂಟು. ಎಲ್ಲ ಮಾಡ್ತದ ಗೇಮಿಂಗು ಸ್ಮೂದಾಗಿ ನೀವು ಆಡ್ಬೋದು, ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಒಂದು ಬಿಗ್ ಥಮ್ಸ್ ಅಪ್ ಅಂತಲೇ ಹೇಳ್ಬೋದು. ಪೋಕೋದವ್ರಿಗೆ ಚೆನ್ನಾಗೆಲ್ಲ ಸ್ಪೆಸಿಫಿಕೇಶನ್ ನೀಡಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ರ್ಯಾಮ್ ಬಗ್ಗೆ ಮಾತನಾಡೋಣ. ರ್ಯಾಮ್ ಬಂದ್ಬಿಟ್ಟು ಟಾಪ್ ನಿಮಗೆ ಮಾಡೆಲೆಲ್ಲ ಸಿಗ್ತಾ ಇರುವಂಥದ್ದು ಎಲ್ಲ ಹೇಳ್ತೀನಿ ನಿಮಗೆ. 8GB RAM 256GB RAM ಫಸ್ಟ್ ಮಾಡೆಲ್ ಇದೇನೆ, ಬೇಸ್ ಮಾಡಲು 8GB RAM 256GB RAM ಇದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಮತ್ತು 12GB RAM 256GB RAM 12GB RAM 512GB RAM ನಮಗೆ ಸಿಗ್ತಾ ಇರುವಂತಹದ್ದು. LPDDR5X UFS 4.0 ನಮಗೆ ಸಿಗ್ತಿದೆ. ಬೆಂಕಿ ವಿಷಯ ಅಂತ ಹೇಳ್ಬೋದು. ಈ ಪ್ರೈಸ್ ರೇಂಜ್ಗೆ LPDDR5X UFS 4.0 ಕೊಡ್ತಿದೆ. ಮ್ಯಾಕ್ಸ್ ರ್ಯಾಮ್, ಮ್ಯಾಕ್ಸ್ ಸ್ಟೋರೇಜ್ ನಿಮಗೆ ಸಿಗ್ತಾ ಇರುವಂಥದ್ದು. ಸಖತ್ತಾಗಿ ಸ್ಪೀಡ್ ಇದೆ ಸ್ಟೋರೇಜ್ ಕೂಡ, ರ್ಯಾಮ್ ಇರುವಂಥದ್ದು ಸೇಮ್. ಒಂದು ಬಿಗ್ ಥಮ್ಸ್ ಅಪ್ ಅಂತಲೇ ಹೇಳ್ಬೋದು. ಪೋಕೋದವ್ರಿಗೆ ಚೆನ್ನಾಗೆಲ್ಲ ನೀಡಿದ್ದಾರೆ ಸ್ಪೆಸಿಫಿಕೇಶನ್ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ಕಲರ್ ಬಗ್ಗೆ ಮಾತನಾಡೋಣ. ಕಲರ್ ವೇರಿಯಂಟ್ ಎಷ್ಟಿದೆ ಅಂತ. ಕಲರ್ ವೇರಿಯಂಟ್ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಇದು 2 ಕಲರ್ ವೇರಿಯಂಟ್ ಸಿಗುತ್ತೆ. ನನ್ನ ಹತ್ರ ಇರೋದು ಟೈಟಾನಿಯಮ್, ಇನ್ನೊಂದು ಬಂದ್ಬಿಟ್ಟು ಬ್ಲ್ಯಾಕ್ ಇರುವಂಥದ್ದು. ಟೈಟಾನಿಯಮ್ ನಮಗೆ ಸ್ವಲ್ಪ ಒಂದು ಅಟ್ರಾಕ್ಟಿಂಗ್ ಆಗಿ ಅನಿಸ್ತು ಅಂತಲೇ ಹೇಳ್ಬೋದು. ಆಮೇಲೆ ಇನ್ನು ನೆಕ್ಸ್ಟು ಕನೆಕ್ಟಿವಿಟಿ ಲೆವೆಲ್ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಇದರಲ್ಲಿ IR ಬ್ಲಾಸ್ಟರ್ ಇದೆ, NFC ಕೂಡ ಸಪೋರ್ಟ್ ಹೊಂದಿರುವಂಥದ್ದು. ಆಮೇಲೆ Wi-Fi 6 ಸಪೋರ್ಟ್ ಇದೆ. ಆಮೇಲೆ ಪ್ಲಸ್ ಈ ಒಂದು ಮೊಬೈಲ್ ಬ್ಲೂಟೂತ್ 5.4 ಕೂಡ ಸಪೋರ್ಟ್ ಹೊಂದಿದೆ. ಒಂದು ಸೂಪರ್ ವಿಷಯ ಅಂತಲೇ ಹೇಳ್ಬೋದು. ಚೆನ್ನಾಗೆಲ್ಲ ಮೈಂಡ್ ಬ್ಲೋಯಿಂಗ್ ಸ್ಪೆಸಿಫಿಕೇಶನ್ ನೀಡಿದ್ರು ಅಂತಲೇ ಹೇಳ್ಬೋದು ಈ ಒಂದು ಮೊಬೈಲ್ಗೆ. ಇನ್ನು ನೆಕ್ಸ್ಟು ಬ್ಯಾಟ್ರಿ ಬಗ್ಗೆ ಮಾತನಾಡ್ಬೇಕಂತ ಅಂದರೆ 5000 mAh ಬ್ಯಾಟ್ರಿ ನಮಗೆ ಸಿಗ್ತಿದೆ. ವಿತ್
ನಮಗೆ ಬಾಕ್ಸ್ನಲ್ಲಿ 120 ವಾಟ್ಸ್ ಫ್ಲಾಶ್ ಚಾರ್ಜ್ ಸಿಗ್ತಿದೆ, ಆದರೆ ಮೊಬೈಲ್ ಕೇವಲ 90 ವಾಟ್ಸ್ ಸಪೋರ್ಟ್ ಹೊಂದಿರುವಂಥದ್ದು. ನನಗನ್ಸುತ್ತೆ ಔಟ್ ಆಫ್ ಸ್ಟಾಕ್ ಹೋಯಿತು, ಅದಕ್ಕೇ ಈ ಒಂದು ಏನೈತಲ್ಲ ಚಾರ್ಜರ್ ಕೊಡ್ತಿರ್ಬೋದು. ಅದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. 120 ವಾಟ್ಸು 30 ವಾಟ್ಸ್ ಪ್ಲಸ್ ಸಪೋರ್ಟ್ ಪವರ್ಫುಲ್ ಆಗಿರೋಂಥದ್ದು ಅಂತಲೇ ಹೇಳ್ಬೋದು. ಈ ಒಂದು ಅಡ್ಯಾಪ್ಟರ್ಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೀವು 0 to 50% ಮಾಡಬೇಕಂತ ಅಂದರೆ ಚಾರ್ಜಿಂಗು ನಿಮ್ಮ ಒಂದು ಮೊಬೈಲ್ಗೆ ಕೇವಲ 15 ನಿಮಿಷದಲ್ಲಿ ಆಗುತ್ತೆ. 0 to 100% ಬಗ್ಗೆ ಮಾತನಾಡಬೇಕಂತ ಅಂದರೆ 3/4 ಅವರ್, ಅಂದರೆ ನಿಮಗೆ 45 ಮಿನಿಟ್ಸಲ್ಲಿ ಬೇಗ ಫಾಸ್ಟಾಗಿ ಚಾರ್ಜ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಸಖತ್ ಫಾಸ್ಟ್ ಚಾರ್ಜಿಂಗ್ ಹೊಂದಿರುವಂಥದ್ದು ಈ ಒಂದು ಮೊಬೈಲಲ್ಲಿ ಇದೊಂದು ಪ್ಲಸ್ ಪಾಯಿಂಟ್. ನೆಕ್ಸ್ಟ್ ಬಂದ್ಬಿಟ್ಟು OS ಬಗ್ಗೆ ಮಾತನಾಡೋಣ. ಯಾವ ಒಂದು OS ನೀಡಿದಿರಂತ. OS ಬಂದ್ಬಿಟ್ಟು ನಿಮ್ಗೆ ಔಟ್ ಆಫ್ ದ ಬಾಕ್ಸ್ Android 14 OS ಹೈಪ್ಯೂರ್ OS ಮೇಲೆ ರನ್ ಆಗುತ್ತೆ. Xiaomi ಅವರ ಒಂದು ಹೈಪ್ಯೂರ್ OS. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮಾತನಾಡಬೇಕಂತ ಅಂದರೆ ಗ್ಯಾರಂಟೀಸ್ ಬಗ್ಗೆ, ಅಂದರೆ ಅಪ್ಡೇಟ್ಸ್ ಬಗ್ಗೆ ಮಾತಾಡಬೇಕಂದ್ರೆ 3+4 3 ಇಯರ್ಸ್ ಒಂದು ಆ್ಯಂಡ್ರಾಯ್ಡ್ ಅಪ್ಡೇಟ್ಸ್, 4 ಇಯರ್ಸ್ ಸೆಕ್ಯೂರ್ ಅಪ್ಡೇಟ್ಸ್ ನೀಡ್ತಿದ್ದಾರೆ ಪೋಕೋದವ್ರು ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಂದು ಬಿಗ್ ಥಮ್ಸ್ ಅಪ್ ಪೋಕೋದವ್ರಿಗೆ. ಮೈಂಡ್ ಬ್ಲೋಯಿಂಗ್, ಆಸಮ್, ಬೆಂಕಿ ಸ್ಪೆಸಿಫಿಕೇಶನ್ ನೀಡಿದರೆ ಈ ಒಂದು ಮೊಬೈಲ್ಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. 3+4 ನಮಗೆ ಅಪ್ಡೇಟ್ಸು ನೀಡ್ತಿದ್ದಾರೆ. ಮತ್ತು ಇನ್ನು ನೆಕ್ಸ್ಟ್ ಬಗ್ಗೆ ಮಾತನಾಡಬೇಕಂದ್ರೆ ಕೊನೆಯದಾಗಿ ಕ್ಯಾಮ್ರಾ ಹೇಗಿದೆ ಅಂತ ನೋಡೋಣ. ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ನೋಡ್ತಾರೆ ಸ್ಕ್ರೀನ್ ತೋರಿಸ್ತಾ ನಿಮಗೆ. ಕ್ಯಾಮ್ರಾ ಬಂದ್ಬಿಟ್ಟು ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮ್ರಾ ವಿತ್ OS ಪ್ಲಸ್ EIS ಹೊಂದಿದೆ. ಇದು ಸೋನಿ ಅವರ ಒಂದು IX-88 ಸೆನ್ಸರ್ ಸಿಗ್ತಾ ಇರುವಂಥದ್ದು. ಈ ಸೆನ್ಸರ್ ಚೆನ್ನಾಗಿದೆ ಅಂತ ನೋಡೋದು. ನೀವು ಚೆನ್ನಾಗಿ ಬೆಂಕಿಯಾಗಿ ಫೋಟೋಸ್ ತೊಗೊಳುತ್ತೆ ಅಂತಲೇ ಹೇಳ್ಬೋದು. ಆದರೆ ಒಂದೇನಂತಂದರೆ ಸ್ವಲ್ಪ ಬ್ಯೂಟಿ ಎಫೆಕ್ಟ್ ಆ್ಯಡ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋಡಿ ಉದಾಹರಣೆಗೋಸ್ಕರ ಸ್ಕ್ರೀನಲ್ಲಿ ತೋರಿಸ್ತಾ ನಿಮಗೆ ಒಂದು ಸ್ಯಾಂಪಲ್. ಚೆನ್ನಾಗೆಲ್ಲ ಫೋಟೋಸ್ ತೊಗೊಳುತ್ತೆ ಅಂತಲೇ ಹೇಳ್ಬೋದು. ಬೆಂಕಿಯಾಗಿದೆ ಅಂತಲೇ ಹೇಳ್ಬೋದು. ಚೆನ್ನಾಗೆಲ್ಲ ಫೋಟೋಸ್ ತೊಗೊಳುತ್ತೆ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಟ್ರಾವೈಡ್ ಕ್ಯಾಮ್ರಾ. ಇದು ಬಂದ್ಬಿಟ್ಟು 8 MP ನಮಗೆ ಸಿಗ್ತಾ ಇರುವಂಥದ್ದು. ಇದು ಬಂದ್ಬಿಟ್ಟು ನಮಗೆ ಸೋನಿ ಅವರ IMX-355 ಸೆನ್ಸರ್ ಸಿಗ್ತಾ ಇರುವಂಥದ್ದು. ಚೆನ್ನಾಗಿದೆ ಇದು ಕೂಡ. ಅಲ್ಟ್ರಾವೈಡ್ ಚೆನ್ನಾಗಿ ಫೋಟೋಸ್ ತೊಗೊಳುತ್ತೆ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಫ್ರಂಟ್ ಸೆಲ್ಫಿ ಕ್ಯಾಮ್ರಾ ಬಗ್ಗೆ ಮಾತಾಡ್ಬೇಕಂತ ಅಂದರೆ ಇದು ನಮಗೆ 20 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ನಮಗೆ ಸಿಗ್ತಾ ಇರುವಂಥದ್ದು. ಈ 20 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಅಪ್ಗ್ರೇಡ್ ಮಾಡಿದರೆ ಮುಂಚೆ 16 ಇದ್ದಿದ್ದು, ಈ ಸತಿ 20 ತಂದಿದ್ದೀರ ಅಂತಲೇ ಹೇಳ್ಬೋದು. ಇದು ಕೂಡ ಚೆನ್ನಾಗಿ ಸೆಲ್ಫಿ ಫೋಟೋಸ್ ಎಲ್ಲ ತೊಗೊಳುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಕ್ಯಾಮ್ರಾ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಚೆನ್ನಾಗಿದೆ, ಬೆಂಕಿಯಾಗಿದೆ ಕ್ಯಾಮ್ರಾ ಸೆಟಪ್ ಅಂತಲೇ ಹೇಳ್ಬೋದು. ಆಸಮ್, ಮೈಂಡ್ ಬ್ಲೋಯಿಂಗ್ ಅಂತಲೇ ಹೇಳ್ಬೋದು. ಇನ್ನು ಟೋಟಲ್ ಆಗಿ ಬರಬೇಕಂತ ಅಂದರೆ ಈ ಒಂದು ಮೊಬೈಲ್ ಫುಲ್ ಸ್ಪೆಸಿಫಿಕೇಷನ್ಸು ಬೆಂಕಿಯಾಗಿದೆ ಅಂತಲೇ ಹೇಳ್ಬೋದು. ತುಂಬ ವ್ಯಾಲ್ಯೂ ಫಾರ್ ಮನಿ ಕ್ಯಾಟಗರಿ ಅಂತಲೇ ಹೇಳ್ಬೋದು. ಸಖತ್ ಅಗ್ರೆಸಿವ್ ಆಗಿ ನಿಮಗೆಲ್ಲ ಗೊತ್ತಿರುವ ಪೋಕೋದವರು ಅಗ್ರೆಸಿವ್ ಆಗಿ ಎಫೆಕ್ಟಿವ್ ಆಗಿ ಪ್ರೈಸ್ ರೇಂಜ್ ನೀಡ್ತಾರೆ. ಅದರ ತಕ್ಕಂಗೆ ವ್ಯಾಲ್ಯೂ ಫಾರ್ ಮನಿ ಕೂಡ ಒಂದು ಕ್ಯಾಟಗರಿ ಕೂಡ ಹೊಂದಿದೆ ಈ ಒಂದು ಮೊಬೈಲ್ ಅಂತಲೇ ಹೇಳ್ಬೋದು. ಚೆನ್ನಾಗೆಲ್ಲ ಸ್ಪೆಸಿಫಿಕೇಶನ್ ನೀಡಿದ್ದಾರೆ. ಆಸಮ್ ಸ್ಪೆಸಿಫಿಕೇಶನ್ಸ್ ಅಂತಲೇ ಹೇಳ್ಬೋದು. ಕೊನೆಯದಾಗಿ ಪ್ರೈಸ್ ರಿವ್ಯೂ ಮಾಡುವ ಒಂದು ಸಮಯ ನಮಗೆ ಬಂದಿರುವಂಥದ್ದು. ಪ್ರೈಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ನೋಡ್ತಾರೆ ಸ್ಕ್ರೀನಲ್ಲಿ ತೋರಿಸ್ತಾ ನಿಮಗೆ. ಪ್ರೈಸ್ ಬಂದ್ಬಿಟ್ಟು ನಮಗೆ 8GB RAM 256GB RAM. ಇದು ಬಂದ್ಬಿಟ್ಟು ನಿಮಗೆ 26,000 ಸಿಗ್ತಾ ಇರುವಂಥದ್ದು. 26,000ಗೆ ನಿಮಗೆಲ್ಲ ಆಫರ್ಸ್ ಎಲ್ಲ ಆ್ಯಡ್ ಮಾಡಿದಾಗ 26,000ಕ್ಕೆ ಸಿಗುತ್ತೆ. ಆಮೇಲೆ ಕೂಪನ್ ಡಿಸ್ಕೌಂಟು ಇನ್ನೂ ಆ್ಯಡ್ ಮಾಡ್ಕೊಂಡಾಗ ಇನ್ನೂ ನಿಮಗೆ ಕಮ್ಮಿ ರೇಂಜ್ಗೆ ಸಿಗುತ್ತೆ. ಫ್ಯೂಚರಲ್ಲಿ ಈ ಒಂದು ಮೊಬೈಲು ಸಖತ್ ಒಂದು ಲೋ ಪ್ರೈಸ್ ರೇಂಜಲ್ಲಿ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. 30,000 ಒಳಗಡೆ ಈ ಒಂದು ಮೊಬೈಲ್ನ ತಂದಿರೋ ಅಂತ ಹೇಳ್ಬೋದು. ಟಾಪ್ ಮಾಡೋ ಬಂದ್ಬಿಟ್ಟು 30,000ಕ್ಕೆ ನಿಮಗೆ ಸಿಗುತ್ತೆ. ಬೆಂಕಿಯಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಮೊಬೈಲು. ಆ ಒಂದು ಪ್ರೈಸ್ ರೇಂಜ್ಗೆ ಒಂದು ಪವರ್ಫುಲ್ ಪ್ರಾಸೆಸರ್ ನೀಡ್ತಿದೆ. ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರಾಸೆಸರು. ಇದು ಮೊಟ್ಟ ಮೊದಲ ಬಾರಿ ಭಾರತಕ್ಕೆ ಬಂದಿರುವಂಥ ಒಂದು ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರಾಸೆಸರ್ ಮೊಬೈಲ್ ಅಂತಲೇ ಹೇಳ್ಬೋದು. ಪವರ್ಫುಲ್ ಆಗಿದೆ, ವ್ಯಾಲ್ಯೂ ಫಾರ್ ಮನಿ ಕ್ಯಾಟಗರಿ, ತುಂಬ ವರ್ತಿದೆ. ಆಮೇಲೆ ನಿಮಗೆಲ್ಲ ಗೊತ್ತಿರುವಾಗ ಹೇಳಿದ್ನಲ್ಲ ಪೋಕೋದವರು ಅಗ್ರೆಸಿವ್ ಆಗಿ ಎಫೆಕ್ಟಿವ್ ಆಗಿ ಪ್ರೈಸ್ ರೇಂಜ್ ನೀಡ್ತಾರೆ. ಬೆಂಕಿಯಾಗಿದೆ ಅಂತಲೇ ಹೇಳ್ಬೋದು. ಸಖತ್ ವ್ಯಾಲ್ಯೂ ಫಾರ್ ಮನಿ ಈ ಒಂದು ಮೊಬೈಲು. ಯಾರ್ಯಾರು ಈ ಒಂದು ಮೊಬೈಲ್ ಪರ್ಚೇಸ್ ಮಾಡ್ಬೇಕಂತ ಇದ್ದೀರಾ ಕಣ್ಣು ಮುಚ್ಕೊಂಡು ಈ ಒಂದು ಮೊಬೈಲ್ನ ಪರ್ಚೇಸ್ ಮಾಡೋದು. ಬೆಂಕಿ ಮೊಬೈಲ್ ಅಂತಲೇ ಹೇಳ್ಬೋದು. ಮುಂಚೆಕ್ಕಿಂತ ಈಗ ತುಂಬ ದೊಡ್ಡ ಅಪ್ಗ್ರೇಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದರಿಂದ ಈ ಮೊಬೈಲ್ನ ನೀವು 100% ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡೋದು. ತುಂಬ ವ್ಯಾಲ್ಯೂ ಫಾರ್ ಮನಿ ಇದೆ ಅಂತಲೇ ಹೇಳ್ಬೋದು. ಬೆಂಕಿ ಮೊಬೈಲ್ ಅಂತಲೇ ಹೇಳ್ಬೋದು. ಇದು ಇಷ್ಟ ಆಯಿತು ಈ ಒಂದು ಮೊಬೈಲ್ ಬಗ್ಗೆ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಮತ್ತು ನನ್ನ ಒಂದು ಫಸ್ಟ್ ಇಂಪ್ರೆಷನ್ಸ್ ಈ ಒಂದು ಮೊಬೈಲ್ ಬಗ್ಗೆ. ಹೇಗನ್ನಿಸ್ತು ಇದ್ರ ಬಗ್ಗೆ ಈ ಒಂದು ವಿಡಿಯೋ ಬಗ್ಗೆ ಅಂತ ಕಮೆಂಟ್ ಬಾಕ್ಸ್ ನನಗೆ ಕನ್ನಡದಲ್ಲಿ ತಿಳಿಸಿ. ಈ ಥರ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.